ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಟಿ ರಮ್ಯಾ ಹೇಳಿಕೆ ಡಿಫಾನ್ಸ್ಗೇನಾದ್ರೂ ಮುಳುವಾಗುತ್ತಾ? ಯಶ್ ಸುದೀಪ್ ಹೆಂಡತಿ ಮಕ್ಕಳ ಬಗ್ಗೆ ಪೋಸ್ಟ್ ವಿಚಾರವಾಗಿ ರಮ್ಯಾ ಮಾತನಾಡಿದ್ರು. ಅಂದ್ರೆ 2 ವರ್ಷದ ಹಿಂದೆ ಪೋಸ್ಟ್ ಮಾಡಿದ್ರು ಅಂತ ಹೇಳಿ ನಟಿ ರಮ್ಯಾ ಹೇಳಿದ್ರು. ರಮ್ಯಾ ಹೇಳಿಕೆ ಬೆನ್ನಲ್ಲೇ ಮಕ್ಕಳ ಆಯೋಗ ಅಲರ್ಟ್ ಆಗಿದೆ. ರಮ್ಯಾ ನಮಗೆ ಮಾಹಿತಿ ನೀಡಬೇಕು ಅಂತ ಹೇಳಿ ಆಯೋಗ ಈಗಾಗಲೇ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಮುಂದಾಗಿದೆ. ಹಾಗಾದ್ರೆ ನಟಿ ರಮ್ಯಾ ಆ ಬಗ್ಗೆ ಏನ್ ಹೇಳಿದ್ರು ಬನ್ನಿ ನೋಡೋಣ. ನಾನು 2 years ಬ್ಯಾಕ್ ಆಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಆವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು. ತುಂಬಾ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯ್ತು. ನಾನು 2 years ಬ್ಯಾಕ್ ಆಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಆವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು. ತುಂಬಾ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯ್ತು. ನಾನು 2 years ಬ್ಯಾಕ್ ಆಕ್ಚುಲಿ ನಾನು ಪೋಸ್ಟ್ ಮಾಡಿದ್ದೆ. ಏನು ಯಶು ಸುದೀಪ್. ಇನ್ನು ನಮ್ಮ TV9 ಪ್ರತಿನಿಧಿ ಮಕ್ಕಳ ಆಯೋಗದ ಸದಸ್ಯ ಶಶಿಧರ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ವಿವಾದ ನಡೀತಾ ಇದೆ ನಟಿ ರಮ್ಯಾ ಆಗಿರ್ಬೋದು ಮತ್ತೆ ದರ್ಶನ್ ಅಭಿಮಾನಿಗಳ ಮಧ್ಯೆ. ಆ ಸಂದರ್ಭದಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತೆ ಹೇಳುವಂಥ ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಹೇಳ್ತಾರೆ, ನಟ ಯಶ್ ಅವರ ಮಕ್ಕಳನ್ನು ಕೂಡ ತೀರಾ ಅಶ್ಲೀಲವಾಗಿ ಬಿಂಬಿಸಿದ್ರು 2 ವರ್ಷಗಳ ಹಿಂದೆ ಅನ್ನುವಂಥದ್ದು. ಅದು ತಮ್ಮ ಗಮನಕ್ಕೆ ಬಂದಿದೆಯಾ ಸರ್? ಅವರ ಮಕ್ಕಳ ಬಗ್ಗೆ ಅಶ್ಲೀಲವಾಗಿ ಪದ ಬಳಸಿದ್ದಂಥದ್ದು ಘಟನೆ ಬಗ್ಗೆ ಆಯೋಗದ ಗಮನದಲ್ಲಿಲ್ಲ. ಈಗಾಗಲೇ ನಮ್ಮ ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ, TV9ನಲ್ಲೇ ಗಮನಿಸಿದ್ದೇನೆ. ರಮ್ಯಾ ಅವರು ಇಬ್ಬರ ಚಿತ್ರನಟರ ಮಧ್ಯದಲ್ಲಿ ನಡೆದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲವಾಗಿ ಪದ ಬಳಸಿದ್ರು. 2 ವರ್ಷದಿಂದ ನಾನು ಪೋಸ್ಟ್ ಮಾಡಿದ್ದೆ ಅಂತಕ್ಕಂಥದ್ದು ನಾನು ನೋಡಿದ್ದೇನೆ. ಅವರು ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ರಮ್ಯಾ ಅವರು ನಮಗೆ ಗೌಪ್ಯವಾಗಿ ಆದರೂ ಅಥವಾ ನೇರವಾಗಿ ಪತ್ರ ವ್ಯವಹಾರ ಮಾಡಿದ್ದಲ್ಲಿ ಅವ್ರು ಯಾರೇ ಮಾಡಿದ್ದರೂ ಸಹಿತ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಹಕ್ಕುಗಳಿಗೆ ಅವರ ಹಕ್ಕುಗಳ ರಕ್ಷಣೆ ಮಾಡಲಿಕ್ಕೆ ಆಯೋಗ ಸಿದ್ಧವಾಗಿದೆ. ಹೀಗಾಗಿ ಯಾರೇ ಆ ಮಕ್ಕಳ ಬಗ್ಗೆ ಅಥವಾ ಯಾರದೇ ಮಕ್ಕಳ ಬಗ್ಗೆ ಏನೇ ಕಮೆಂಟ್ ಮಾಡಿದ್ರು, ಅಶ್ಲೀಲವಾಗಿ ಪದ ಬಳಸಿದ್ರು, ಆಯೋಗ ಸಂಬಂಧಪಟ್ಟಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆಗೆ ಪತ್ರ ಬರಲಿಕ್ಕೆ ರೆಡಿ ಇದೆ. ಸರ್, ಇನ್ನೊಂದು ಮಕ್ಕಳ ಹಕ್ಕುಗಳು ಅನ್ನುವಂಥದ್ದೇ ತೀರಾ ಗಂಭೀರವಾಗಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿ, ಅದರಲ್ಲೂ ಸ್ಟಾರ್ಗಳ ಸಂಬಂಧಪಟ್ಟಂತೆ ಅವ್ರ ಮಕ್ಕಳನ್ನು ಕೂಡ ಇದರಲ್ಲಿ ಹೇಳುತ್ತಾ ಇರ್ತಾರೆ, ಅಶ್ಲೀಲವಾಗಿ ಬಿಂಬಿಸ್ತಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕಾನೂನು ಬಾಹಿರ ಅನ್ನುವಂಥದ್ದು ಸರ್? ನೋಡಿ, ಯಾವುದೇ ಮಕ್ಕಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸ್ತಕ್ಕಂಥದ್ದಿರ್ಬೋದು, ಬಿಂಬಿಸ್ತಕ್ಕಂಥದ್ದಿರ್ಬೋದು, ಪ್ರಸಾರ ಮಾಡ್ತಕ್ಕಂಥದ್ದಿರ್ಬೋದು, ಅದು ಬಾಲ ನ್ಯಾಯ ಕಾಯ್ದೆ 2015ರ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಯಾರು ತೋರಿಸಿರ್ತಾರೆ ಅವ್ರ ಮೇಲೆ ಬಾಲ ನ್ಯಾಯ ಕಾಯ್ದೆ ಪ್ರಕಾರ ಕ್ರಮ ತಗೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಆ ಥರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ, ಅವ್ರು ಯಾರೇ ಇರ್ಬೋದು, ಸಾಮಾಜಿಕ ಜಾಲತಾಣದವರಿಗೆ ನಾನು ಒಂದು ವಿಷಯ ಸೂಚನೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾವುದೇ ಕಾರಣಕ್ಕೂ ಯಾವುದೇ 18 ವರ್ಷದ ಮಗುವಿನ ಎಲ್ಲೂ ಸಹಿತ ಚಿತ್ರ ಬಿಂಬಿಸ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು ಮತ್ತು ಅಶ್ಲೀಲ ಪದ ಬಳಸ್ತಕ್ಕಂಥದ್ದು ಮಾಡಿದ್ದೇ ಆದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅಂಥ ವಿಷಯಗಳನ್ನು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ. ಆ ಸಂಬಂಧಪಟ್ಟಂಥವ್ರ ಮೇಲೆ ಕ್ರಮಕ್ಕೆ ಸಂಬಂಧಿತ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡುತ್ತೆ. ಈಗ ರಮ್ಯಾ ಅವರು ಕೂಡ ಮಾಜಿ ಸಂಸದೆ ಆಗಿದ್ದಂಥವ್ರು ಸರ್, ಅವರೇ ಇಂತಹ ಒಂದು ಗಂಭೀರವಾಗಿರುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಂತಾದರೆ ನೀವೇನಾದರೂ ಅವ್ರನ್ನ ಅಪ್ರೋಚ್ ಮಾಡುವಂಥದ್ದು ಮಾಡ್ತೀರಾ ಅಥವಾ ಆ ಬಗ್ಗೆ ಮಾಹಿತಿ ಕೇಳಕ್ಕೆ ಯಾವ ರೀತಿ? ಇಲ್ಲ, ಅವರೇ ಇವಾಗ ಚರ್ಚೆ ಮಾಡ್ತಾ ಇದ್ದಾರೆ, ಅವರೇ ಆರೋಪ ಮಾಡ್ತಾ ಇದ್ದಾರೆ. ಅವರು ಆರೋಪ ಮಾಡಲಿ, ಆ ಮಕ್ಕಳ ಬಗ್ಗೆ ಅವ್ರಿಗೆ ಕಾಳಜಿ ಇದೆ ಅಂದರೆ ಅವ್ರು ಪತ್ರ ವ್ಯವಹಾರ ಮಾಡಲಿ. ಇಂಥವರು ಅಶ್ಲೀಲ ಪದ ಬಳಸಿದ್ರು ಅಂತ ಆಯೋಗದ ಗಮನಕ್ಕೆ ತರಲಿ, ಅವರು ಪತ್ರ ವ್ಯವಹಾರ ಮಾಡಲಿ, ಗೌಪ್ಯವಾಗಿ ಮಾಡಲಿ ಅಥವಾ ಬಾಹಿರವಾಗಿ ಬಂದ್ ಮಾಡಲಿ. ಆಯೋಗದ ಗಮನಕ್ಕೆ ತಂದಾಗ ನಾವು ಖಂಡಿತವಾಗಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕೆ ನಾವು ಪತ್ರ ಬರಿತೀವಿ. ಇದು ಏನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸುಂಬರ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.